ನೀವು ನಿಮ್ಮ ಜೀವನದಲ್ಲಿ ಕರ್ತನ ಆಜ್ಞೆಯನ್ನ ಪರಿಪಾಲಿಸುವಂತವರಾಗಬೇಕು. ದೇವರ ಆಜ್ಞಾಪಿಸುವಾಗ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವಂತವರಾಗಬೇಕು. ನಾನೇನೋ ದೇವರ ಆಶೀರ್ವಾದ ಹೊಂದಿಕೊಳ್ಬೇಕಾಗಿದೆ, ಅದಕ್ಕೆ ಸ್ವಾಮಿ ನನಗೆ ಆಜ್ಞೆ ಕೊಡ್ತಾ ಇದ್ದಾನೆ. ನಾನೇನೋ ಮೇಲುಗಳನ್ನು ಪಡೆದುಕೊಳ್ಬೇಕಾಗಿದೆ, ಅದಕ್ಕೆ ಸ್ವಾಮಿ ನನಗೆ ಆಜ್ಞಾಪಿಸ್ತಾ ಇದ್ದಾನೆ. ನಾನೇನೋ ಒಳ್ಳೆದನ್ನ ಪಡೆದುಕೊಳ್ಬೇಕಾಗಿದೆ, ಅದಕ್ಕೆ ಸ್ವಾಮಿ ಆ ಒಳ್ಳೆದು ಮಾಡ್ಲಿಕ್ಕಾಗಿ, ಆಶೀರ್ವಾದ ಮಾಡ್ಲಿಕ್ಕಾಗಿ, ಮೇಲುಂಟು ಮಾಡ್ಲಿಕ್ಕೋಸ್ಕರವಾಗಿ ನನಗೆ ಆಜ್ಞಾಪಿಸ್ತಾ ಇದ್ದಾನೆ. ಆಜ್ಞೆಯಲ್ಲಿ ನಾನು ಆನಂದ ಪಡ್ತೇನೆ, ಆಜ್ಞೆಯನ್ನ ನೆರವೇರಿಸ್ತೇನೆ, ಆಜ್ಞೆ ಅಂತ ನಾನು ಮಾಡುತ್ತೇನೆ ಎಂಬುದಾಗಿ ನೀವು ಮುಂದೆ ಸಾಗುವಾಗ ನೀವು ಆನಂದವಾಗಿರ್ಲಿಕ್ಕೆ ಸಾಧ್ಯ, ಆನಂದವು ಪರಿಪೂರ್ಣವಾಗುವುದಕ್ಕೆ ಸಾಧ್ಯವಾಗುತ್ತದೆ. ವಾಕ್ಯ ಹೇಳ್ತದಲ್ಲ, 112ನೇ ಕೀರ್ತನೆ 1-2 ವಚನ, ಯೆಹೋವನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನಾಗಿದ್ದು ಅವುಗಳನ್ನು ಕೈಗೊಳ್ಳುವಂತವನು ಎಷ್ಟೋ ಧನ್ಯನು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುತ್ತವೆ, ಅವನ ಸಂತತಿಯವರು ಬಲಿಷ್ಠರಾಗ್ತಾರೆ, ಅವನ ಮನೆಗೆ ಶುಭ ಉಂಟಾಗುತ್ತೆ, ಅವನ ಸಂತತಿಯವರನ್ನ ಜನರು ನೆನಪು ಮಾಡಿಕೊಳ್ತಾರೆ, ಅವನ ನೀತಿ ಪಾಲಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ. ಆತನ ಆಜ್ಞೆಗಳಲ್ಲಿ ಆನಂದ ಪಡಬೇಕು. ಅಬ್ರಹಾಂ, ನಿನ್ನ ಸ್ವದೇಶ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗ್ತೆಯಾ? ಆಯ್ತು ಸ್ವಾಮಿ, ಹೋಗ್ತೇನೆ. ಆಜ್ಞೆಯನ್ನ ನೆರವೇರಿಸುವಂತವನಾದ ಅಬ್ರಹಾಮನು ಆಶೀರ್ವಾದ ಹೊಂದಿಕೊಂಡೇ ಬಿಟ್ಟ. ಯೆರಿಕೋ ಗೋಡೆ ಬಿದ್ದು ಹೋಗಬೇಕಾದ್ರೆ ನೀವು 7 ದಿನಗಳ ಕಾಲವಾಗಿ ಸುತ್ತಬೇಕು. ನೀವು ಆಜ್ಞೆಯನ್ನ ಪರಿಪಾಲಿಸಿದ್ರು. ಆಜ್ಞೆಯನ್ನು ನೆರವೇರಿಸುವಾಗ ದೇವರು ತಮ್ಮ ಮುಂದಿದ್ದಂತ ಯೆರಿಕೋ ಗೋಡೆಯನ್ನ ಬಿದ್ದು ಹೋಗುವಂತೆ ಮಾಡೇ ಬಿಟ್ಟ. ಹಲ್ಲೆಲೂಯಾ. ದೇವರ ಆಜ್ಞೆಯನ್ನ ಪರಿಪಾಲಿಸುವಂತವರು, ದೇವರ ಆಜ್ಞೆಯನ್ನ ಅನುಸರಿಸ್ತಾ ಮುಂದೆ ಸಾಗುವಂತವರ ಆನಂದವು ಪರಿಪೂರ್ಣವಾಗುತ್ತದೆ.